ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನ ಮರಿಬೇಡಿ. ಏಪ್ರಿಲ್ 2 ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಡೆಸಲಾಗುತ್ತದೆ. ಅಪರಾಧಗಳ ನಿಯಂತ್ರಣ, ಅಪರಾಧಗಳ ಪತ್ತೆ, ಅಪರಾಧದ ಪ್ರತಿಯೊಂದು ಹೊಸ ಪರಿಕಲ್ಪನೆ ಉಂಟಾದರೆ ಅದರ ನಿರ್ವಹಣೆ ಪೊಲೀಸ್ ಇಲಾಖೆಯ ಹೆಗಲಿಗೆ ಬರುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮತ್ತು ತ್ಯಾಗದ ಮಹತ್ವ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಅಪರಾಧ ಪತ್ತೆ ಮತ್ತು ತಡೆ, ಸಾಮಾಜಿಕ ಭದ್ರತೆ ಹಾಗೂ ಇತರ ಅಂಶಗಳನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ. ಈಗ ಅಪರಾಧಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಂದು ಅಪರಾಧ ಸೈಬರ್ ಅಪರಾಧಗಳು. ಅದಕ್ಕೆ ಸಮರ್ಪಕವಾದ ತರಬೇತಿ ಮತ್ತು ಎಲ್ಲ ಸವಲತ್ತುಗಳು, ಫೆಸಿಲಿಟೀಸ್ ಬೇಕಾಗುತ್ತೆ. ಮೊದಲನೆಯ ತಂಡವಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತುಕಡಿ ಶ್ರೀ ಅರವಿಂದಗೌಡ ಪಾಟೀಲ್ RSLDR ಅವರ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ತುಮಕೂರು ಉಪವಿಭಾಗ ಶ್ರೀ ನವೀನ್ ಕುಮಾರ್ PSI ಹೆಬ್ಬೂರು ಠಾಣೆ ಇವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿ ಸಾಗುತ್ತಿದೆ. ನಿಮ್ಮ ಇರುವಿಕೆಯನ್ನ ಜೋರು ಚಪ್ಪಾಳೆಯೊಂದಿಗೆ ಪ್ರಸ್ತುತಪಡಿಸಬೇಕು. ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿರುವಂತಹ ನಮ್ಮ ಪಥಸಂಚಲನಕ್ಕೆ ನಿಮ್ಮ ಚಪ್ಪಾಳೆಗಳೇ ಬಹುಮಾನ. 2025ನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಧ್ವಜ ದಿನಾಚರಣೆಯ ಅಂಗವಾಗಿ ಧ್ವಜಗಳನ್ನು ಮಾರಾಟ ಮಾಡಿದ ಬಾಬ್ತು ರು 26,95,250 ಹಣ ಸಂಗ್ರಹವಾಗಿರುತ್ತದೆ. ನಮ್ಮಲ್ಲಿ ಕರ್ತವ್ಯಗಳು ದಿನೇ ದಿನೇ ಹೆಚ್ಚುತ್ತಾ ಇರುತ್ತೆ, ಕಡಿಮೆ ಆಗೋದಿಲ್ಲ. ಎಲ್ಲ ಕೆಲಸವನ್ನು ಒಂದೇ ಸಾರಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆದ್ಯತೆ ಮೇರೆಗೆ ಕೆಲಸ ಮಾಡಬೇಕಾಗುತ್ತೆ. ಮತ್ತು ನೊಂದವರಿಗೆ, ಅಸಹಾಯಕರಿಗೆ ಆದ್ಯತೆ ಮೇಲೆ ಕೆಲಸ ಮಾಡಿಕೊಡೋದು ನಮ್ಮ ಕರ್ತವ್ಯ ಆಗಬೇಕು. ನನ್ನ ಸೇವಾವಧಿಯಲ್ಲಿ ಕಂಡಂಥ ಒಂದು ಅತ್ಯುತ್ತಮ ಒಬ್ಬ SP ಸಾಹೇಬರಾದಂಥ ಶ್ರೀ ಅಶೋಕ್ ಸಾಹೇಬರವರಿಗೆ ಕರ್ತವ್ಯ ನಿರ್ವಹಿಸಿದ್ದೇನೆ. ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಅವರ ಒಂದು ಕಡಿಮೆಯ ಸೇವಾವಧಿಯಲ್ಲಿ ಅಂಥ ಒಂದು ಅನುಭವ, ಅಪಾರ ಒಂದು ತಾಳ್ಮೆ ಅವರಲ್ಲಿ ಇದೆ. ಬಹುಶಃ ಅವರ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಇದ್ದು ನಿವೃತ್ತರಾಗಿದ್ದಾರೆ. ಅವರ ಅನುಭವ ಸಾಹೇಬರವರ ಅನುಭವಕ್ಕೆ ಸೇರಿಕೊಂಡು ಇಷ್ಟು ಅನುಭವಿಯಾಗಿ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ.